ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಮಟನ್ ಮಸಾಲ ಆರ್ ನಾನ್ ವೆಜ್ ಮಸಾಲನ ಮಾಡಕ್ ಹೋಗ್ತಾ ಇದ್ದೀನಿ. ಈ ಮಸಾಲನ ನೀವು ಎಲ್ಲಾ ನಾನ್ ವೆಜ್ ಸಾಂಬಾರ್ಗೆ ಯೂಸ್ ಮಾಡಬಹುದು. ಇಲ್ಲಿ ನಾನು ಯೂಸ್ ಮಾಡಿರೋದು 1 kg ಮಸಾಲೆಗೆ ಆಗುವಂತ ಐಟಮ್ಸ್. 1 kgಗೆ ಎಷ್ಟೆಷ್ಟು ತಗೋಬೇಕು ಅಂತ ನಾನು ಲೀಸ್ಟ್ ಕೊಟ್ಟಿದ್ದೀನಿ. ನಾನಿಲ್ಲಿ 1/2 kg ಧನಿಯಾ, 200 ಗ್ರಾಮ್ ಮೆಣಸಿನಕಾಯಿ ಬ್ಯಾಡಿಗೆ ಮತ್ತೆ ಒಣಮೆಣಸಿನಕಾಯಿ ಎರಡೂ ತಗೊಂಡಿದ್ದೀನಿ. ಅದಾದ್ಮೇಲೆ ಮೆಂತ್ಯ 20 ಗ್ರಾಮ್, ಜೀರಿಗೆ, ಮೆಣಸು. ಇಲ್ಲಿ ನೋಡಿ, ಮೆಂತೆ ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಬೇಕು, ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿ ಬರ್ತದೆ. ಮತ್ತೆ ಜೀರಿಗೆನೂ ಅಷ್ಟೇ. ಇಲ್ಲಿರೋ ಐಟಮ್ಸ್ ಎಲ್ಲ ನೀವು ಸ್ವಲ್ಪ ಉರಿಬೇಕು, ಬಾಣಲೆಯಲ್ಲಿ ಹುರಿದು ಹಾಕಿ. ಹೆಸರು ಕಾಳು, ಮರಾಠಿ ಮಗ್ಗು, ಚಕ್ಕೆ ಮತ್ತೆ ಮೆಣಸು, ಇಷ್ಟು ಐಟಮ್ಸ್ನ ನೀವು ಉರಿಬೇಕು. ನೆಕ್ಸ್ಟ್ ಕಸ್ತೂರಿ ಮೆಥಿ ಹಾಕ್ತಾ ಇದ್ದೀನಿ, 5 ಗ್ರಾಮ್ ಸಾಕಷ್ಟೇ. ಆಮೇಲೆ ಅಕ್ಕಿ ಏನಕ್ಕಪ್ಪ ಅಂದ್ರೆ ಲಾಸ್ಟಲ್ಲಿ ನೀವು ಹುರಿದ್ಬಿಟ್ಟು ಹಾಕಿದ್ರೆ ಪೌಡರ್ ಯೂಸ್ ಮಾಡಿದಾಗ ಗಟ್ಟಿ ಆಗುತ್ತೆ ಸಾಂಬಾರು. ನೆಕ್ಸ್ಟ್ ಅರಿಶಿನ ತಗೊಂಡಿದ್ದೀನಿ. ಇಷ್ಟು ಐಟಮ್ಸ್ನ ಸ್ವಲ್ಪ ನೀವು ಹುರ್ಕೋಬೇಕು, ಅಂದ್ರೆ ಬಾಣಲೆಲೆ ಹುರ್ಕೊಂಡಾಗ ಸ್ವಲ್ಪ ಫ್ಲೇವರು ಚೆನ್ನಾಗಿ ಬಂದು ಡ್ರೈ ಆದ್ಮೇಲೆ ಗ್ರೈಂಡ್ ಮಾಡಿಸ್ಕೊಳ್ಳಿ. ಇಲ್ಲಿ ನಾನು ಐಟಮ್ಸ್ ಕೊಟ್ಟಿದ್ದೀನಿ, ಇದು 1 kgಗೆ ಆಗುವಷ್ಟಿದೆ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಡಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಅಕ್ಕಿ, ಇದು ಹುರಿದಿರೋದು. ಮಸಾಲೆ ಪುಡಿ ಮಾಡ್ಸೋಕೆ ಹೋದಾಗ ಲಾಸ್ಟಲ್ಲಿ ಬಿಡೋಕೆ ಕೇಳಿ ಇದನ್ನ. ನೆಕ್ಸ್ಟ್ ಇದೆಲ್ಲ ಹುರ್ಕೊಂಡು ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ. ನೋಡಿ, ಎಲ್ಲ ಪ್ರತಿಯೊಂದನ್ನು ಸ್ವಲ್ಪ ಸ್ವಲ್ಪ ಹುರ್ಕೊಳ್ಳಿ, ಜಾಸ್ತಿ ಹುರಿಯೋಕೆ ಹೋಗ್ಬೇಡಿ. ನೋಡಿ, ಇಷ್ಟೇ ಕನ್ಸಿಸ್ಟೆನ್ಸಿಲಿ ಇರಲಿ, ತುಂಬ ಚೆನ್ನಾಗಿ ಬರುತ್ತೆ ಪೌಡರು. ಮತ್ತು ಸ್ಮೆಲ್ಲು ಕೂಡ ನಿಮಗೆ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ ಈ ಮೀಡಿಯಂ ಫ್ಲೇವರ್ನಲ್ಲಿ ಬೇಯಿಸ್ಕೊಂಡಾದ್ಮೇಲೆ. ಅದಾದ್ಮೇಲೆ ನೋಡಿ, ಮೆಣಸಿನ್ಕಾಯಿ ನಾನು ಒಣಗಿಸಿ ಪುಡಿ ಮಾಡಿ ಇಟ್ಟಿದ್ದೀನಿ. ಈ ಥರ ಪುಡಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಉರಿಯೋಕೆ ಹೋಗ್ಬೇಡಿ, ಪುಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಗಸಗಸೆ ಹಾಕಿದ್ದೀನಿ, ಗಸಗಸೆ ಮಿಸ್ ಮಾಡಬೇಡಿ. ಮಟನ್ ಮಸಾಲೆಗೆ ಮಾತ್ರ ಚೆನ್ನಾಗಿರುತ್ತೆ ಗಸಗಸೆ ಯೂಸ್ ಮಾಡಿ. 2 ಸ್ಪೂನ್, ಇಲ್ಲಾಂದ್ರೆ ನಿಮ್ಗೆ 10 ಗ್ರಾಮ್ ಆದ್ರೆ 10 ಗ್ರಾಮ್. ಅಲ್ಲಿ ಪೌಡರ್ ರೆಡಿ ಆಗಿದೆ ನೋಡಿ, ಈ ತರ ಚೆನ್ನಾಗಿ ಬರುತ್ತೆ. 1/2 kg ಬೇಕು ಅಂದ್ರೆ ಹಾಫ್ ತಗೊಳ್ಳಿ ನಾನು ಈ ಕೊಟ್ಟಿರೋ ಐಟಮ್ನಲ್ಲಿ. ನೆಕ್ಸ್ಟ್ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.